ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯ ಶುಭಾಶಯಗಳು. ಆಧ್ಯಾತ್ಮಿಕತೆ ಮತ್ತು ದೇಶಭಕ್ತಿಗೆ ಸಂಕೇತವಾಗಿರುವ ಸ್ವಾಮಿ ವಿವೇಕಾನಂದರ ಜಗದ ಚರಿತ್ರೆಯಲ್ಲಿ ಅಪರೂಪದ ವ್ಯಕ್ತಿಶಕ್ತಿ. ದೀನದಲಿತರ ಏಳಿಗೆಯನ್ನು ಕೇಂದ್ರ ಕಾಳಜಿಯಾಗಿಟ್ಟುಕೊಂಡ ಬಾಳಿದ ಮಹಾನುಭಾವ ಸ್ವಾಮಿ ವಿವೇಕಾನಂದರು. ಕೋಟಿ ಕೋಟಿ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿರುವ ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ತಂದೆ ವಿಶ್ವನಾಥ, ತಾಯಿ ಭುವನೇಶ್ವರಿಯ ಮಡಿಲಲ್ಲಿ ಜನಿಸಿದವರು. ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುವುದೇ ಶಿಕ್ಷಣ. ಶಿಕ್ಷಣವೆಂದರೆ ಗ್ರಂಥ ಅಧ್ಯಯನವಲ್ಲ, ವಿಷಯಗಳ ಸಂಗ್ರಹವೂ ಅಲ್ಲ, ಇಚ್ಛೆಯ ಪ್ರವಾಹವನ್ನು, ಅಭಿವ್ಯಕ್ತಿಯನ್ನು ನಿಯಂತ್ರಣಗೊಳಿಸಿ ಅದು ಫಲಪ್ರದವಾಗುವಂತೆ ಮಾಡುವ ತರಬೇತಿಯೇ ಶಿಕ್ಷಣ. ಶಿಕ್ಷಣ ಪಡೆಯಬೇಕಾದರೆ ಏಕಾಗ್ರತೆ ಮತ್ತು ಆಸಕ್ತಿ ಅವಶ್ಯ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ವಿಶ್ವದ ಇತಿಹಾಸದಲ್ಲಿ ಅಜರಾಮರಾಗಿರುವ ವಿವೇಕಾನಂದರು ವಿವೇಕದ ಒಡೆಯರಾಗಿ ಪರಮಾನಂದವನ್ನು ಸಂಪಾದಿಸಿಕೊಂಡವರು. ಸ್ವಾಮಿ ವಿವೇಕಾನಂದರು ಎಂದರೆ ವಿಶ್ವದ ವಿವೇಕ. ಸ್ವಾಮಿ ವಿವೇಕಾನಂದರೆಂದರೆ ವಿಶ್ವದ ವಿವೇಚನೆ. ಸ್ವಾಮಿ ವಿವೇಕಾನಂದರೆಂದರೆ ವಿಶ್ವದ ವಿಚಾರಗಳ ಸಂಗಮದ ನಿಧಿ. ನಾವು ಉನ್ನತ ಮಟ್ಟಕ್ಕೆ ಏರಬೇಕಾದರೆ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡಬೇಕು. ಶಿಕ್ಷಣದಿಂದ ಆತ್ಮಶ್ರದ್ಧೆ ಉಂಟಾಗುತ್ತದೆ ಮತ್ತು ಶ್ರದ್ಧೆಯಿಂದ ಅಂತಃಶಕ್ತಿ ಜಾಗೃತವಾಗುತ್ತದೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಜ್ಞಾನನಿಧಿಯಾದ ವಿವೇಕಾನಂದರು ಇಲೆಯಲ್ಲಿ ಹೊಳೆಯುವ ಕಾಂತಿ. ವಿವೇಕಾನಂದರ ವಿಚಾರಗಳೆಂದರೆ ಅಭಿವೃದ್ಧಿಯ ಪಥ, ಸಮೃದ್ಧಿ ಗೀತ. ನಮ್ಮ ಪವಿತ್ರ ಮಾತೃಭೂಮಿ ಧರ್ಮ ಮತ್ತು ತತ್ವಜ್ಞಾನಗಳ ತವರು ಮನೆ, ಮಹಾ ಆಧ್ಯಾತ್ಮಿಕ ವೀರರ ಜನ್ಮಸ್ಥಾನ, ತ್ಯಾಗಭೂಮಿ. ಇದು ಮಾತ್ರ ಅತ್ಯಂತ ಪ್ರಾಚೀನ ಕಾಲದಿಂದ ಆಧುನಿಕ ಯುಗದವರೆಗೆ ಬದುಕಿನ ಅತ್ಯುನ್ನತವಾದ ಆದರ್ಶಗಳು ಮಾನವನಲ್ಲಿ ಕಾರ್ಯರೂಪಕ್ಕೆ ಬರುವಂತಾಗಿರುವಂಥದ್ದು ಈ ಭಾರತ ಭೂಮಿಯಲ್ಲಿ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಬದುಕಿನ ನಿಗೂಢತೆಯ ಬಗೆಬಗೆದು ಅನಾವರಣಗೊಳಿಸಿದಂಥ ಮಹಾಶಕ್ತಿ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅಮೇರಿಕದ ಪತ್ರಿಕೆಯೊಂದು ತನ್ನ ಸಂಪಾದಕೀಯಲ್ಲಿ ಹೀಗೆ ಹೇಳುತ್ತೆ: ಸ್ವಾಮಿ ವಿವೇಕಾನಂದರನ್ನು ನೋಡುವ, ಅವರ ಭಾಷಣವನ್ನು ಕೇಳುವ ಅವಕಾಶವನ್ನು ಬುದ್ಧಿವಂತನಾದ ಯಾವನೂ ಕಳೆದುಕೊಳ್ಳಬಾರದು. ಪ್ರತಿಯೊಬ್ಬ ಬುದ್ಧಿಜೀವಿಯು ಅವರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಬೇಕು. ಈ ಮಾತುಗಳು ಅವರ ವ್ಯಕ್ತಿತ್ವಕ್ಕಿಡಿದ ರನ್ನಗನ್ನಡಿಯಾಗಿದೆ. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಕೇವಲ ಓದಿಬಿಡುವುದಲ್ಲ, ಅಧ್ಯಯನ ಮಾಡಬೇಕು. ವಿವೇಕಾನಂದರನ್ನು ಅಧ್ಯಯನ ಮಾಡುವುದೆಂದರೆ ಸಮಗ್ರ ಭಾರತವನ್ನು ಒಳಗೊಕ್ಕು ವೀಕ್ಷಿಸಿದಂತೆ, ಸಮಗ್ರ ಹಿಂದೂ ಧರ್ಮವನ್ನು ಅರಿತು ಮೈಗೂಡಿಸಿಕೊಂಡಂತೆ. ಅಷ್ಟೇ ಅಲ್ಲ, ವಿಶ್ವ ಭ್ರಾತೃತ್ವದ ವಿಶಾಲ ಭಾವವನ್ನು ಅಭ್ಯಸಿಸಿದಂತೆ, ಪರಿಪೂರ್ಣ ಮಾನವೀಯತೆಯ ಮರ್ಮವನ್ನು ಮತಿಸಿ ಮನನ ಮಾಡಿದಂತೆ ಎಂಬ ಸ್ವಾಮಿ ಪುರುಷೋತ್ತಮಾನಂದವರ ಮಾತುಗಳು ಔಚಿತ್ಯಪೂರ್ಣವಾದಂಥವು. ಗುರು ಶಿಷ್ಯರು, ಸ್ತ್ರೀ ಪುರುಷರು, ಯುವಕರು, ಮುದುಕರು, ಅಧಿಕಾರಿಗಳು, ರಾಜಕಾರಣಿಗಳು, ಎಲ್ಲ ಬಗೆಯ ಜನರು ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಅಧ್ಯಯನ ಮಾಡಿದ್ದೇ ಆದರೆ ರಾಷ್ಟ್ರ ಅಪೇಕ್ಷಿಸುವಂಥ ಶ್ರೇಷ್ಠ ವ್ಯಕ್ತಿಗಳು ನಿರ್ಮಾಣವಾಗುವುದರಲ್ಲಿ ಸಂಶಯವೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮುನ್ನಡೆಯಿರಿ, ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ಸಹನೆ ನಿಮಗೆ ಬೇಕಾಗಿದೆ. ಆಗ ಮಾತ್ರ ಮಹತ್ವದ್ದನ್ನು ಸಾಧಿಸಬಹುದೆನ್ನುತ್ತಾರೆ. ಮಗು, ನಾನು ಆಶಿಸುವುದು ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಗಳು, ಒಳಗಡೆ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿದ ವಸ್ತುವಿನಿಂದಲೇ ಸಿದ್ಧವಾದಂಥ ಮನಸ್ಸು, ಬಲ, ಶಕ್ತಿ, ಪೌರುಷ, ಕ್ಷಾತ್ರಿಯ ವೀರ್ಯದೊಂದಿಗೆ ಬ್ರಹ್ಮತೇಜ ಎನ್ನುತ್ತಾರೆ ವಿವೇಕಾನಂದರು. ಅದಷ್ಟೇ ಅಲ್ಲದೆ ಅವರು ಹೇಳ್ತಾರೆ, ಅಸತ್ಯವಾದಂಥ ಎಲ್ಲವುದರಿಂದಲೂ ದೂರವಿರಿ, ಸತ್ಯಕ್ಕೆ ಅಂಟಿಕೊಳ್ಳಿ,
ಸದಾವಕಾಶವಾಗಿಯಾದರೂ ನಾವು ವಿಜಯಿಗಳಾಗುತ್ತೇವೆ. ನಿಮ್ಮ ಒಬ್ಬರ ಮೇಲೆಯೇ ಎಲ್ಲ ಕೆಲಸವು ಹೊಂದಿಕೊಂಡಿದೆಯೋ ಎನ್ನುವಂತೆ ದುಡಿಯಿರಿ ಎನ್ನುತ್ತಾರೆ ವಿವೇಕಾನಂದರು. ನೀತಿವಂತರಾಗಿ, ಧೈರ್ಯಶಾಲಿಗಳಾಗಿ, ಪೂರ್ಣ ಹೃದಯವಂತರಾಗಿ, ನಿರ್ಭೀತಿಯ ಪರಾಕಾಷ್ಠೆ ಏರುವಂತಹ ಧೈರ್ಯಶಾಲಿಗಳಾಗಿ, ಧಾರ್ಮಿಕ ಸಿದ್ಧಾಂತಗಳ ಬಗ್ಗೆ ತೆರೆಕೆಡಿಸಿಕೊಳ್ಳಬೇಡಿ. ಹೇಡಿಗಳು ಪಾಪ ಕಾರ್ಯ ಮಾಡುವವರು, ಧೈರ್ಯಶಾಲಿಗಳು ಮನಸ್ಸಿನಿಂದಲೂ ಪಾಪಕೃತ್ಯವೆಸಗದಿರಿ. ಅಧಿಕಾರದ ಮೋಹ ಮತ್ತು ಮತ್ಸರ ಎರಡು ವಿಷಯಗಳನ್ನು ಕುರಿತು ಜಾಗೃತಿ ವಹಿಸಿ ಆತ್ಮಶ್ರದ್ಧೆಯನ್ನು ಸದಾ ಬೆಳೆಸಿಕೊಳ್ಳಿ ಎನ್ನುತ್ತಾರೆ ವಿವೇಕಾನಂದರು. ವಿವೇಕಾನಂದರು ಹೇಳ್ತಾರೆ ಕೊನೆಯಲ್ಲಿ, ಎದ್ದೇಳಿ, ಎಚ್ಚರಗೊಳ್ಳಿ. ನೀವು ಎಚ್ಚರಗೊಂಡು ಇತರರನ್ನು ಎಚ್ಚರಿಸಿ. ಈ ಜಗತ್ತಿನಿಂದ ಕಣ್ಮರೆಯಾಗುವ ಮೊದಲೇ ಉತ್ಕೃಷ್ಟ ಉನ್ನತವಾದನ್ನು ಸಾಧಿಸಿ. ಎದ್ದೇಳಿ, ಗುರಿಯು ದೊರಕುವವರೆಗೂ ನಿಲ್ಲದಿರಿ ಎನ್ನುತ್ತಾರೆ. ಇಂಥ ವಿವೇಕಾನಂದರ ಸ್ಮರಿಸುತ್ತಾ ಅವರ ಜೀವನ ಮತ್ತು ಸಾಧನೆಯನ್ನು ಅರ್ಥೈಸಿಕೊಳ್ತಾ ಅವರ ಸಂದೇಶಗಳನ್ನು ಅನುಸರಿಸ್ತಾ ಬದುಕುವುದರಿಂದ ನಮ್ಮ ಜೀವನ ಸಾರ್ಥಕತೆಯಂತ ಸಾಗಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಧನ್ಯವಾದಗಳು.